15 ಪರಿಣಾಮಕಾರಿ ಈಶಾನ್ಯ ಮೂಲೆಯ ವಾಸ್ತು ಪರಿಹಾರಗಳು. ಈಶಾನ್ಯ ಮೂಲೆಯು ನಿಮ್ಮ ಮನೆಯ ಅತ್ಯಂತ ಮಂಗಳಕರ ಸ್ಥಳವಾಗಿದೆ. ಈ ನಿರ್ದಿಷ್ಟ ಮೂಲೆಯು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅಂಶಗಳನ್ನು ಚಿತ್ರಿಸುತ್ತದೆ. ಆದ್ದರಿಂದ ನೀವು ನಿಮ್ಮ ಧಾರ್ಮಿಕ ವಿಗ್ರಹಗಳನ್ನು ಇಲ್ಲಿ ಇರಿಸಬೇಕು. ಈ ಸ್ಥಳದಲ್ಲಿ ಬೇರೆ ಯಾವುದೇ ಕೋಣೆಯನ್ನು ಹೊಂದಿರುವುದು ವಾಸ್ತುದೋಷ ಎಂದು ಏಕೆ ಪರಿಗಣಿಸಲಾಗುತ್ತದೆ ಎಂದು ಈಗ ನಿಮಗೆ ತಿಳಿದಿದೆಯೇ? ತಿಳಿದುಕೊಳ್ಳಿ ಮತ್ತು ಈ ದೋಷವನ್ನು ತೆಗೆದುಹಾಕಲು ಉತ್ತಮ ಪರಿಹಾರಗಳನ್ನು ಪಡೆಯಿರಿ. ಈಶಾನ್ಯ ಮೂಲೆಯ ವಾಸ್ತು ಪರಿಹಾರಗಳು. ತಪ್ಪು ದಿಕ್ಕನ್ನು ಎದುರಿಸುತ್ತಿರುವ ನಿಮ್ಮ ಮನೆಗಾಗಿ. ಉತ್ತರ, ಪೂರ್ವ ಅಥವಾ ಈಶಾನ್ಯ ಮೂಲೆಯು ನಿಮ್ಮ ಮನೆಯನ್ನು ಎದುರಿಸಲು ಸರಿಯಾದ ಮತ್ತು ಉತ್ತಮ ಸ್ಥಳವಾಗಿದೆ. ನಿಮ್ಮ ಮನೆ ಇವುಗಳಲ್ಲಿ ಯಾವುದನ್ನು ಎದುರಿಸದಿದ್ದರೆ, ಈಶಾನ್ಯ ಮೂಲೆಯ ಕಿಟಕಿಯ ಮೇಲೆ ತುಳಸಿ ಅಥವಾ ಪವಿತ್ರ ತುಳಸಿ ಗಿಡವನ್ನು ಸೇರಿಸಿ. ಇದು ನಿಮ್ಮ ವಾಸ್ತುದೋಷದ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಭಗವಾನ್ ಶಿವನ ದೇವತೆಯಾಗಿರಿ. ನಾವು ಹೇಳಿದಂತೆ ಈಶಾನ್ಯ ಮೂಲೆಯು ದೇವರ ತಾಣವಾಗಿದೆ. ನೀವು ಪೂಜಾ ಕೊಠಡಿಯ ಸ್ಥಳದಲ್ಲಿ ಬೇರೆ ಕೋಣೆಗಳನ್ನು ಹೊಂದಿದ್ದರೆ, ಸರ್ವೋಚ್ಚ ದೇವರು ಅಥವಾ ಎಲ್ಲ ದೇವರುಗಳ ಭಗವಂತ ಶಿವನನ್ನು ಪೂಜಿಸಲು ಪ್ರಾರಂಭಿಸಿ. ನಿಮ್ಮ ಪ್ರಾರ್ಥನೆಯಿಂದ ಅವನು ತೃಪ್ತನಾಗಿದ್ದರೆ, ನಿಮ್ಮ ಮನೆಯು ಎಲ್ಲ ರೀತಿಯ ಅಪಾಯ ಮತ್ತು ಅವಘಡಗಳಿಂದ ಸುರಕ್ಷಿತವಾಗಿರುತ್ತದೆ. ನಿಮ್ಮ ಅಡಿಗೆ ಈಶಾನ್ಯದಲ್ಲಿದ್ದರೆ, ಮನೆಯ ಈಶಾನ್ಯ ಮೂಲೆಯಲ್ಲಿರುವ ನಿಮ್ಮ ಅಡುಗೆ ಮನೆಯನ್ನು ವಾಸ್ತುದೋಷವೆಂದು ಪರಿಗಣಿಸಲಾಗುತ್ತದೆ. ವಾಸ್ತುಕಲಶ ಅಥವಾ ಸಿದ್ಧ ವಾಸ್ತುಕಲಶವನ್ನು ಬಳಸುವುದು ಈ ನಿಟ್ಟಿನಲ್ಲಿ ಪರಿಣಾಮಕಾರಿ ಈಶಾನ್ಯ ಮೂಲೆಯ ವಾಸ್ತು ಪರಿಹಾರವಾಗಿದೆ. ಅದನ್ನು ನಿಮ್ಮ ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ. ಇದು ನಿಮ್ಮ ಗ್ಯಾಸ್ ಓವನ್ನಿಂದ ಕನಿಷ್ಠ ಅಂತರವನ್ನು ಹೊಂದಿರಬೇಕು. ನೀವು ಕಿರಿಯಾದ ಮೂಲೆಗಳನ್ನು ಹೊಂದಿದ್ದರೆ, ಆಯತಾಕಾರದ ಪ್ಲಾಟ್ಗಳ ಸಂದರ್ಭದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ಮೂಲೆಯು ಕಿರಿದಾದ ಹಾದಿಯಾಗಿರುವುದು ಸಾಮಾನ್ಯವಾಗಿ ಆದರೆ ಸ್ವೀಕಾರ ಅರ್ಹವಲ್ಲ. ಪರಿಹಾರವಾಗಿ ನೀವು ಈಶಾನ್ಯ ಮೂಲೆಗೆ ಎದುರಾಗಿರುವ ಎದುರು ಭಾಗದಲ್ಲಿ ಕನ್ನಡಿಗಳನ್ನು ಇರಿಸಬಹುದು. ಇದು ಜಾಗವನ್ನು ವಿಶಾಲವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ನಿಮ್ಮ ವಾಸ್ತುವನ್ನು ಸಮತೋಲನಗೊಳಿಸುತ್ತದೆ. ಅದೃಷ್ಟವನ್ನು ಆಕರ್ಷಿಸಲು ಶ್ರೀಯಂತ್ರವನ್ನು ಸೇರಿಸಿ. ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗುತ್ತಿಲ್ಲ. ನೀವು ಇದಕ್ಕೆ ಸಂಬಂಧಿಸಬಹುದಾದ ನಿಮ್ಮ ವಾಸ್ತು ಇದಕ್ಕೆ ಕಾರಣ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಗುರುವಾರದಂದು ಶ್ರೀಯಂತ್ರವನ್ನು ಇರಿಸಿ. ಇದು ಅದೃಷ್ಟವನ್ನು ಆಕರ್ಷಿಸುತ್ತದೆ ಮತ್ತು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ನಂತರ ಯಶಸ್ಸು. ನಿಮ್ಮ ಟ್ಯಾಂಕ್ ಅನ್ನು ಕೆಂಪು ಬಣ್ಣ ಮಾಡಿ. ಅನೇಕ ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳಲ್ಲಿ ಈಶಾನ್ಯ ಮೂಲೆಯಲ್ಲಿರುವ ಪೂಜಾ ಕೋಣೆಯಲ್ಲಿ ನೀರಿನ ಟ್ಯಾಂಕ್ಗಳನ್ನು ಓವರ್ಹೆಡ್ನಲ್ಲಿ ಸ್ಥಾಪಿಸಲಾಗಿದೆ. ಇದಕ್ಕೆ ಸರಿಯಾದ ಸ್ಥಳವು ವಾಯುವ್ಯ ಮೂಲೆಯಾಗಿದೆ, ಏಕೆಂದರೆ ಇದು ತ್ಯಾಜ್ಯಗಳ ನಿರ್ಮೂಲನೆಯ ಭಾಗವಾಗಿದೆ. ಅಂತಹ ಸಂದರ್ಭಗಳಲ್ಲಿ ನೀವು ಕೆಂಪು ಬಣ್ಣವನ್ನು ಬಳಸಬಹುದು ಮತ್ತು ಅದನ್ನು ಕೆಂಪು ಛಾಯೆಗಳಲ್ಲಿ ಚಿತ್ರಿಸಬಹುದು. ಸೆಪ್ಟಿಕ್ ಟ್ಯಾಂಕ್ಗಾಗಿ ಹಳದಿ ಬಳಸಿ. ಓವರ್ಹೆಡ್ ವಾಟರ್ ಟ್ಯಾಂಕ್ಗಳಂತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇರಿಸುವ ನಿದರ್ಶನಗಳಿವೆ. ಹೆಚ್ಚು ಇಲ್ಲದಿದ್ದರೆ ಅದು ನಿಮ್ಮ ಯೋಗಕ್ಷೇಮಕ್ಕೆ ಸಮಾನವಾಗಿ ಹಾನಿಕಾರಕವಾಗಿದೆ. ಈ ವಾಸ್ತುದೋಷದ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ನಿಮ್ಮ ಸೆಪ್ಟಿಕ್ ಟ್ಯಾಂಕ್ ಅನ್ನು ಹಳದಿ ಬಣ್ಣದ ಛಾಯೆಯನ್ನು ಬಣ್ಣ ಮಾಡಬಹುದು. ನಿಮ್ಮ ಶೌಚಾಲಯವು ಈಶಾನ್ಯದಲ್ಲಿದ್ದಾಗ, ಶೌಚಾಲಯವು ನಿಮ್ಮ ಈಶಾನ್ಯ ಮೂಲೆಯನ್ನು ಪೂಜಾ ಕೋಣೆಯ ಸ್ಥಳದಲ್ಲಿ ಹೊಂದಲು ನೀವು ಬಯಸುವ ಕೋಣೆಯ ವಿಷಯವಾಗಿದೆ. ಇದು ನಿಮ್ಮ ಮನೆಯನ್ನು ಪರ್ವತ ಶಿಖರದಿಂದ ಕಲ್ಲಿನ ತಳಕ್ಕೆ ತರಬಹುದು. ಉಪಯುಕ್ತವಾಗಿ ಈಶಾನ್ಯ ಮೂಲೆಯ ವಾಸ್ತು ಪರಿಹಾರವೆಂದರೆ ನಿಮ್ಮ ಶೌಚಾಲಯದ ಛಾವಣಿಯ ಮೇಲೆ ಕಂಚಿನಿಂದ ಮಾಡಿದ 3 ಬಟ್ಟಲುಗಳನ್ನು ಇಡುವುದು. ಹೀಗೆ ಮಾಡುವುದರಿಂದ ವಾಸ್ತುದೋಷದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಸ್ನಾನಗೃಹಕ್ಕೆ ಪರ್ಯಾಯ ಪರಿಹಾರ. ವಾಸ್ತು ಪಂಡಿತರು ಈಶಾನ್ಯ ಮೂಲೆಯಲ್ಲಿರುವ ಸ್ನಾನಗೃಹದಲ್ಲಿ ಒಂದು ಪರಿಹಾರವನ್ನು ಅನ್ವಯಿಸಿದರೆ ಸಾಕಾಗುವುದಿಲ್ಲ ಎಂದು ಹೇಳುತ್ತಾರೆ. ಸ್ನಾನಗೃಹದ ಈಶಾನ್ಯ ದಿಕ್ಕಿನಲ್ಲಿ ಛೇಡ ಸಸ್ಯಗಳನ್ನು ಅದೇ ಸ್ಥಳದಲ್ಲಿ ಇರಿಸಲು ಅವರು ಸಲಹೆ ನೀಡುತ್ತಾರೆ. ಅದು ಅದರೊಳಗೆ ಬಹಳಷ್ಟು ನಕಾರಾತ್ಮಕ ಮತ್ತು ದುಷ್ಟಶಕ್ತಿಗಳನ್ನು ಗ್ರಹಿಸುತ್ತದೆ. ವಾಸ್ತು ಪಿರಮಿಡ್ ನಿಮ್ಮ ವಾಸ್ತು ದೋಷಗಳನ್ನು ಸರಿಪಡಿಸುವ ಅತ್ಯುತ್ತಮ ಅಂಶಗಳಲ್ಲಿ ಒಂದಾಗಿದೆ. ಪರಿಹಾರಕ್ಕಾಗಿ ಮಾತ್ರವಲ್ಲ, ನಿಮ್ಮ ಅದೃಷ್ಟವನ್ನು ಸುಧಾರಿಸಲು ಸಹ ಅವುಗಳನ್ನು ಬಳಸಿ. ಈ ಪಿರಮಿಡ್ನ ಸ್ಥಳವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಾಗಿದೆ. ಅದನ್ನು ಬಳಸಲು ಉತ್ತಮ ಮಾರ್ಗವೆಂದರೆ ಅದನ್ನು ಸ್ಥಳದ ಮೂಲೆಯಲ್ಲಿ ನೆಲದಡಿಯಲ್ಲಿ ಹೂಳುವುದು. ಮಲಗುವ ಕೋಣೆಯಲ್ಲಿ ನೀರಿನ ಕಾರಂಜಿ ಸೇರಿಸಿ. ನಿಮ್ಮ ಮಗುವು ಅಧ್ಯಯನದಲ್ಲಿ ಗಮನ ಹರಿಸುತ್ತಿಲ್ಲವೇ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿರಬಹುದು. ಅದು ಅಂತಹ ಸಮಸ್ಯೆಗೆ ಕಾರಣವಾಗುತ್ತದೆ. ನಿಮ್ಮ ಮಗುವಿನ ಮಲಗುವ ಕೋಣೆಯ ಈಶಾನ್ಯ ಮೂಲೆಯಲ್ಲಿ
ಅವನ ಅಧ್ಯಯನದ ಮೇಜಿನ ಮೇಲೆ ನೀರಿನ ಕಾರಂಜಿ ಇರಿಸಿ ಮತ್ತು ಅದರಿಂದ ನೀವು ಪಡೆಯುವ ಫಲಿತಾಂಶಗಳನ್ನು ನೋಡಿ. ನಿಮ್ಮ ಮಲಗುವ ಕೋಣೆ ಈಶಾನ್ಯದಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಕ್ಷೇತ್ರವು ಹೆಚ್ಚು ಸಕ್ರಿಯವಾಗಿರುವಲ್ಲಿ ನಿಮ್ಮ ದೇಹವು ವಿಶ್ರಾಂತಿ ಪಡೆಯುವುದನ್ನು ನೀವು ಬಯಸುವುದಿಲ್ಲ. ಆದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನಿಮ್ಮ ಮಲಗುವ ಕೋಣೆ ಇದ್ದರೆ ನಿಮ್ಮ ಹಾಸಿಗೆಯನ್ನು ನೈಋತ್ಯ ಮೂಲೆಯಲ್ಲಿ ಇರಿಸಿ. ಬದಲಾಗಿ ಈಶಾನ್ಯ ಮೂಲೆಯಲ್ಲಿ ಹೆಚ್ಚಿನ ಶಕ್ತಿಯ ಸಸ್ಯವನ್ನು ಇರಿಸಿ. ಧೂಪದ್ರವ್ಯದ ಕಡ್ಡಿಗಳನ್ನು ಸುಡುವುದು ಈಶಾನ್ಯ ಮೂಲೆಯ ವಾಸ್ತು ಪರಿಹಾರವಾಗಿದೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯು ಯಾವಾಗಲೂ ಉತ್ತಮ ವಾಸನೆಯನ್ನು ಹೊಂದಿರಬೇಕು ಮತ್ತು ವಿಶ್ರಾಂತಿ ಮತ್ತು ಶಾಂತ ವಾತಾವರಣವನ್ನು ಹೊಂದಿರಬೇಕು. ಕೋಣೆಯ ಆ ಮೂಲೆಯಲ್ಲಿ ನೀವು ಯಾವುದೇ ಕೋಣೆಯನ್ನು ಹೊಂದಿದ್ದರೂ ಸುಂದರವಾದ ಪರಿಮಳಗಳನ್ನು ಹೊಂದಿರುವ ಧೂಪದ್ರವ್ಯವನ್ನು ಸುಟ್ಟು ಹಾಕಿ. ಪರ್ಯಾಯವಾಗಿ ನೀವು ರೂಮ್ ಫ್ರೆಶ್ನರ್ ಅಥವಾ ಏರ್ ಪ್ಯೂರಿಫೈಯರ್ಗಳನ್ನು ಸಹ ಬಳಸಬಹುದು. ನಿಮ್ಮ ಸಂಪತ್ತು ಬರಿದಾಗುವುದನ್ನು ನಿಲ್ಲಿಸಿ. ಸಂಪತ್ತಿನ ನಷ್ಟವು ಕುಟುಂಬ ಮತ್ತು ನಿಮ್ಮ ಮನೆಯ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಫೆಂಗ್ಶೂಯಿ ಆಮೆ ಎಂದು ಕರೆಯಲ್ಪಡುವ ವಾಸ್ತು ಆಮೆಯನ್ನು ಇರಿಸಿದರೆ ಇದು ನಿಮಗೆ ಅದೃಷ್ಟವನ್ನು ತರುತ್ತದೆ ಮತ್ತು ಈ ಮೂಲಕ ನಿಮ್ಮ ಸಂಪತ್ತನ್ನು ಮರಳಿ ತರುತ್ತದೆ. ಕಾರ್ನರ್ ಅನ್ನು ಗೊಂದಲ ಮುಕ್ತವಾಗಿ ಇರಿಸಿ. ಕೋಣೆಯ ಮತ್ತು ಅತ್ಯಂತ ನಿರ್ಣಾಯಕ ಪರಿಹಾರವೆಂದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳುವುದು. ನೀವು ಒಂದು ನಿರ್ದಿಷ್ಟ ಮೂಲೆಯಲ್ಲಿ ಗೊಂದಲವನ್ನು ಸೃಷ್ಟಿಸಿದಾಗ ನೀವು ದುಷ್ಟಶಕ್ತಿಗಳನ್ನು ಅಲ್ಲಿ ವಾಸಿಸಲು ಆಹ್ವಾನಿಸುತ್ತೀರಿ ಮತ್ತು ನಿಮ್ಮ ಅದೃಷ್ಟ ಮತ್ತು ವಾಸ್ತುವನ್ನು ಆಳುತ್ತೀರಿ. ಆದ್ದರಿಂದ ಜಾಗವನ್ನು ಗೊಂದಲವಿಲ್ಲದೆ ಇರಿಸಿ. ಇದು ನಿಮ್ಮ ಮನೆಗೆ ಮಾತ್ರವಲ್ಲ, ವಾಣಿಜ್ಯ ಉದ್ದೇಶಗಳಿಗೂ ಅನ್ವಯಿಸುತ್ತದೆ. ಪ್ರತಿ ವಾಸ್ತುಶಾಸ್ತ್ರದಂತೆ ಧನಾತ್ಮಕತೆಯನ್ನು ತರುವ ಸಸ್ಯಗಳು. ಪವಿತ್ರ ತುಳಸಿ ಅಥವಾ ತುಳಸಿ ಗಿಡ. ತುಳಸಿ ಗಿಡವನ್ನು ಮನೆಗಳಿಗೆ ಅತ್ಯಂತ ಮಂಗಳಕರ ಮತ್ತು ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗಿದೆ. ನೀವು ಅದನ್ನು ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬಹುದು. ಇದಲ್ಲದೆ ಇದು ಅದ್ಭುತವಾದ ಗಾಳಿ ಶುದ್ಧೀಕರಣ ಮತ್ತು ಔಷಧೀಯ ಸಸ್ಯವಾಗಿದೆ. ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಅನ್ನು ವಾಸ್ತುಶಾಸ್ತ್ರದಲ್ಲಿ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಗಳಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಲಕ್ಕಿ ಬಿದಿರು ಸಂಪತ್ತು ಮತ್ತು ಖ್ಯಾತಿಯನ್ನು ಆಹ್ವಾನಿಸುವ ಸಸ್ಯವಾಗಿದೆ. ಗಾಢ ಬಣ್ಣದ ತೊಗಟೆಗಿಂತ ಹಳದಿ ಬಣ್ಣದ ತೊಗಟೆಗೆ ಆದ್ಯತೆ ನೀಡಲಾಗುತ್ತದೆ. ಪಿಯೋನಿ. ಪಿಯೋನಿ ಒಂದು ಸುಂದರ ಪ್ರಕಾಶಮಾನವಾದ ಹೂವು ಆಶಾವಾದ ಮತ್ತು ಪ್ರೀತಿಯನ್ನು ಸಂಕೇತಿಸುತ್ತದೆ. ಪಯೋನಿಯ ಸಫ್ರುಟಿಕೋಸಾ ಎಂದು ಕರೆಯಲ್ಪಡುವ ಈ ಸಸ್ಯವನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಲಾಗುತ್ತದೆ. ಕ್ರೈಸಾಂಥೆಮಮ್. ಸುಂದರವಾದ ಸೇವಂತಿಗೆ ಹಳದಿ ಬಣ್ಣದಲ್ಲಿ ಬೆಳೆಯುತ್ತದೆ ಮತ್ತು ಹೊಳಪು, ಸಂತೋಷ ಮತ್ತು ಆಶಾವಾದವನ್ನು ಸಂಕೇತಿಸುತ್ತದೆ. ಇದನ್ನು ಲಿವಿಂಗ್ ರೂಮಿನಲ್ಲಿ ಇಡಬೇಕು, ಆದರೆ ಮಲಗುವ ಕೋಣೆಯಲ್ಲಿ ಅಲ್ಲ. ಈಶಾನ್ಯ ಮೂಲೆಯ ವಾಸ್ತು ಪರಿಹಾರಗಳಿಗೆ ತೀರ್ಮಾನ. ಈಗ ನೀವು ಈಶಾನ್ಯ ಮೂಲೆಯ ವಾಸ್ತು ಪರಿಹಾರಗಳ ಬಗ್ಗೆ ತಿಳಿದಿರುವಿರಿ. ನೀವು ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಅಥವಾ ವಾಸ್ತುದೋಷದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನೀವು ಅವುಗಳನ್ನು ಪರಿಣಾಮಕಾರಿಯಾಗಿ ಕಂಡುಕೊಂಡಿದ್ದೀರಿ ಮತ್ತು ಸಕಾರಾತ್ಮಕತೆ ಮತ್ತು ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.